ನಮಸ್ಕಾರ ಸ್ನೇಹಿತರೆ, ಇದು ನನ್ನ ದಿಯಾ ಆಲ್ ಇನ್ ಚಾನಲ್. ಇದರಲ್ಲಿ ನಾನು ಸಂಪೂರ್ಣ ಮಹಾಭಾರತದ ಕಥೆಯನ್ನು ತಿಳಿಸಿಕೊಡುತ್ತೇನೆ. ನೀವು ತಿಳಿದುಕೊಳ್ಳಿ, ನಿಮ್ಮ ಮಕ್ಕಳಿಗೂ ತಿಳಿಸಿ. ಹಿಂದಿನ ಸಂಚಿಕೆಯಲ್ಲಿ ಭಗವಾನ್ ವೇದವ್ಯಾಸರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ದಿನ ಮಹಾಭಾರತದ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮಹಾಭಾರತದ ವಿಶೇಷತೆಗಳು ಏನೆಂದರೆ, ಮುಖ್ಯವಾಗಿ ಹಸ್ತಿನಾವತಿಯ ರಾಜವಂಶರ ಕಥೆಗಳನ್ನು ಬಿಂಬಿಸುವ ಮಹಾಭಾರತದ ಆ ಕಾಲದ ವ್ಯವಹಾರ, ರಾಜನೀತಿ, ಜೀವನ ಕ್ರಮ, ಸಾಮಾಜಿಕ ವ್ಯವಸ್ಥೆ ಮುಂತಾದವುಗಳನ್ನು ತೋರಿಸುವ ವಿಶಿಷ್ಟತೆ ಮಹಾಭಾರತದ ವಿಶೇಷತೆಯಾಗಿದೆ. ಪಾಂಡವರ ಕಥೆಯೊಂದಿಗೆ ಅನೇಕ ರಾಜರು, ಋಷಿಗಳು, ದೇವತೆಗಳ ಕಥೆ ಈ ಮಹಾಭಾರತದಲ್ಲಿದೆ. ಧರ್ಮನೀತಿ, ಆಧ್ಯಾತ್ಮಿಕ ಉಪದೇಶ, ರಾಜಧರ್ಮ, ಪ್ರಜಾಕರ್ತವ್ಯ, ದಾನ, ಉಪಕಾರ, ಜೀವನ ಕ್ರಮ, ಉದಾರತೆ, ಸತ್ಯನಿಷ್ಠೆ ಮೊದಲಾದ ಅನೇಕ ಮೌಲ್ಯಗಳನ್ನು ಈ ಮಹಾಭಾರತದಲ್ಲಿ ಬಿಂಬಿಸಲಾಗಿದೆ. ಮಹಾಭಾರತದಲ್ಲಿ ಮುಖ್ಯವಾಗಿ 3 ವಿಷಯಗಳನ್ನು ತಿಳಿಸಲಾಗಿದೆ. ಮೊದಲನೆಯದು, ಕೌರವರ ದುಷ್ಟ ನಡತೆಗೆ ಆದ ಶಿಕ್ಷೆ ಒಂದು ಕಡೆಯಾದರೆ, ಪಾಂಡವರ ಒಳ್ಳೆಯತನಕ್ಕೆ ಸಿಕ್ಕ ಗೌರವವು ಎರಡನೆಯ ವಿಷಯವಾಗಿದೆ. ಇವೆರಡರ ಮಧ್ಯೆ ಕೃಷ್ಣನ ದುಷ್ಟ ಶಿಕ್ಷಣ ಮತ್ತು ಶಿಷ್ಟ ರಕ್ಷಣ ರೂಪವಾದ ಧರ್ಮ ಸಂಸ್ಥಾಪನೆಯು ಮೂರನೆಯ ಸಂಗತಿಯಾಗಿದೆ. ಮಹಾಭಾರತದ ಮೂಲಕವಾಗಿ ಅನೇಕ ಪಾತ್ರಗಳು ಮೂಲಕ ಜೀವನ ಮೌಲ್ಯವನ್ನು ವ್ಯಾಸರು ತೋರಿಸಲ್ಪಟ್ಟಿದ್ದಾರೆ. ಒಬ್ಬರಲ್ಲಿಯೇ ಹಲವು ಗುಣಗಳು ಇರಬಹುದು, ಆದರೆ ಒಂದು ಗುಣಕ್ಕೆ ಒಬ್ಬನು ವಿಶೇಷವಾಗಿ ಕಂಡುಬರುತ್ತಾನೆ. ಧರ್ಮರಾಜನ ನೀತಿ, ಕೌರವನ ಶೂರತನ, ಕರ್ಣನ ದಾನ, ಭೀಮನ ಪರಾಕ್ರಮ, ಅರ್ಜುನನ ಬಿಲ್ವಿದ್ಯೆ, ದ್ರೌಪದಿಯ ವ್ಯವಹಾರ ಕುಶಲತೆ, ಭೀಷ್ಮನ ಧೀರೋದಾತ್ತತನ, ಅಶ್ವತ್ಥಾಮನ ಅಹಂಕಾರ, ಶಕುನಿಯ ಕುಟಿಲತಂತ್ರ, ದುಶ್ಯಾಸನನ ಅವಿವೇಕ, ಅಭಿಮನ್ಯುವ ಉತ್ಸಾಹ, ಹೀಗೆ ಹಲವು ವಿಷಯಗಳನ್ನು ತಿಳಿಸಲಾಗಿದೆ. ಮಹಾಭಾರತವನ್ನು ಪಂಚಮ ವೇದವೆಂದು ಕರೆದಿದ್ದಾರೆ. ಮಹಾಭಾರತದಲ್ಲಿ ಏನಿದೆಯೋ ಅದು ಎಲ್ಲ ಕಡೆಯಲ್ಲೂ ಇದೆ. ಮಹಾಭಾರತದಲ್ಲಿ ಇಲ್ಲದದ್ದು ಬೇರೆ ಎಲ್ಲಿಯೂ ಇಲ್ಲ ಎಂದು ಒಂದು ದಿವ್ಯಕೋಶವೆಂಬಂತೆ ವಿವರಿಸಲಾಗಿದೆ. ಮಹಾಭಾರತದಲ್ಲಿ ಅಧರ್ಮದ ವಿರುದ್ಧ ಹೋರಾಟ ಕೊನೆಯ ತನಕ ಕಂಡುಬರುತ್ತದೆ. ವಿವಿಧ ನೀತಿ ಉಪದೇಶಗಳು ಉತ್ತಮವಾಗಿವೆ. ಕುರುಕ್ಷೇತ್ರ ರಣಭೂಮಿಯು ಭಾರತದ ಕರ್ಮಭೂಮಿಯ ಹಿರಿತನವನ್ನೇ ಪ್ರತಿನಿಧಿಸುವುದು. ಅಧರ್ಮಗಳ ನಡುವೆ ನಡೆದ ಯುದ್ಧ ಮಹಾಭಾರತ ಯುದ್ಧ. ಈ ಯುದ್ಧ ಉದ್ದೇಶವು ಭೂಮಿಯ ಭಾರವನ್ನು ಹರಣ ಮಾಡುವುದು ಎನ್ನಲಾಗಿದೆ. ಶ್ರೀಕೃಷ್ಣನು ಅರ್ಜುನನಿಗೆ ಕರ್ತವ್ಯವನ್ನು ವಿಸ್ತಾರವಾಗಿ ತಿಳಿಸಿದ ಭಾಗವೂ ಭಗವದ್ಗೀತೆ ಎಂದು ಜಗತ್ತಿನಲ್ಲಿಯೇ ಹೆಸರು ಪಡೆದ ಆಧ್ಯಾತ್ಮಿಕ ಗ್ರಂಥವಾಗಿರುವುದು. ಮಹಾಭಾರತದಲ್ಲಿ ರಾಜಧರ್ಮವನ್ನು ಸೂಕ್ತವಾಗಿ ವಿವರಿಸಲಾಗಿದೆ. ರಾಜನಲ್ಲಿ ದ್ಯೂತದ ಒಂದು ಇಚ್ಛೆಯಿದ್ದದ್ದು ಹೀಗೆ ಅನರ್ಥ ಉಂಟು ಮಾಡಿತೆಂದು ತೋರಿಸಲಾಗಿದೆ. ಹಿರಿಯ ಕಿರಿಯ ಅನೇಕ ಪಾತ್ರಗಳ ಮೂಲಕವಾಗಿ ಸಮಾಜದಲ್ಲಿ ಮೇಲು ಕೀಳು ಭಾವನೆ ಪರಾಕ್ರಮದಲ್ಲಿಲ್ಲವೆಂದು ತಿಳಿಸಲಾಗಿದೆ. ಇತಿಹಾಸದ ಅಂಶವನ್ನು ತಿಳಿಸುವ ಭಾರತದ ಇಂದಿನ ಯುಗದಲ್ಲಿಯೂ ಅತ್ಯಂತ ಮಹತ್ವವನ್ನು ಪಡೆದಿರುವ ಮಹಾಭಾರತದ ಕಥೆ ಪಾತ್ರಗಳು ಜನಮನದಲ್ಲಿಯೂ ತುಂಬಿದೆ. 18 ಪರ್ವಗಳಲ್ಲಿ ಹರಡಿಕೊಂಡಿರುವ ಮಹಾಭಾರತವು ಅನೇಕ ಉಪಾಖ್ಯಾನಗಳನ್ನು ಸಹ ಹೊಂದಿವೆ. ಸುಮಾರು 2000 ವರ್ಷಗಳ ಹಿಂದೆಯೇ ರಚಿತವಾಗಿದ್ದರೂ ತ್ರಿಕಾಲಜ್ಞಾನಿಗಳಾದ ವ್ಯಾಸರು ಕೆಲವು ಬಾರಿ ವಿವರಿಸಿದ ಸಂಗತಿಗಳು ಇಂದಿನ ಯುಗದ ರೀತಿಯನ್ನು ತೋರಿಸಿಕೊಡುತ್ತವೆ. ಮಾನವ ಜನಾಂಗಕ್ಕೆ ಎಲ್ಲರಿಗಾಗಿ ಬದುಕುವ ಕಲೆ ಬಗ್ಗೆ ಮಹಾಭಾರತವು ತಿಳಿಸುವುದು. ಹೀಗೆ ಅನೇಕ ಶತಮಾನದಲ್ಲಿ ವಿಶ್ವದಲ್ಲಿಯೇ ಅತಿ ಪುರಾತನವಾದ ಮಹಾಗ್ರಂಥ ಮಹಾಭಾರತವು ಅತ್ಯಂತ ಪ್ರಾಚೀನವಾದ ಇತಿಹಾಸವನ್ನು ವಿವರವಾಗಿ ನೀಡುವ ಆಕರ ಗ್ರಂಥವಾಗಿರುವುದು. ಅನೇಕ ಸಾಹಿತ್ಯ ಕೃತಿಗಳಿಗೆ ವಿಷಯವನ್ನು ಒದಗಿಸಿದೆ. ವೈಯಕ್ತಿಕ ಬೆಳವಣಿಗೆಯಲ್ಲಿ ನೀತಿಯನ್ನು ರೂಢಿಸುವುದರಲ್ಲಿ ಮನೆಮಾತಾಗಿ ಜನಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಗೌರವಾದರಗಳನ್ನು ಹೊಂದಿರುವ ಮಹಾಭಾರತ ಒಂದು ರಾಷ್ಟ್ರದ ಸಂಪತ್ತಾಗಿರುವುದು. ಇನ್ನು ಮುಂದಿನ ಸಂಚಿಕೆಯಲ್ಲಿ ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರು ಬಗ್ಗೆ ತಿಳಿದುಕೊಳ್ಳೋಣ. ದಯವಿಟ್ಟು ದಿಯಾ ಆಲ್ ಇನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ, ಮಹಾಭಾರತದ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.